ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಇದನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ತಾಂತ್ರಿಕ ದೋಷಗಳು ಮತ್ತು ಕಳಪೆ ಇಂಟರ್ನೆಟ್ ಸಂಪರ್ಕದಿಂದಾಗಿ ಅಂಗನವಾಡಿ ಕಾರ್ಯಕರ್ತರು ಈ ಅಪ್ಲಿಕೇಶನ್ನಲ್ಲಿ ಫಲಾನುಭವಿಗಳನ್ನು ನೋಂದಾಯಿಸಲು ತೊಂದರೆಗಳನ್ನು ಅನುಭವಿಸುತ್ತಿದ್ದು, ಈ ಅಪ್ಲಿಕೇಶನ್ ಅನ್ನು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾರ್ಚ್ 2021ರಂದು ಪ್ರಾರಂಭಿಸಿತು. ಈ ಸಚಿವಾಲಯ ರಚನೆಯಾದದ್ದು 2006ರಲ್ಲಿ. ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿ. ಸದ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಅನ್ನಪೂರ್ಣಾ ದೇವಿಯವರು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರೋಟೋಸ್ಟಾರ್ ಇದು ಎಂದರೆ ಏನು? ಉತ್ತರ ಆಪ್ಷನ್ ಎ ನಕ್ಷತ್ರ ರಚನೆಯಲ್ಲಿನ ಆರಂಭಿಕ ಹಂತ. ತಿರುವನಂತಪುರಂನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಸಂಶೋಧಕರು ಇತ್ತೀಚೆಗೆ ಸುಮಾರು 4500 ಬೆಳಕಿನ ವರ್ಷಗಳ ದೂರದಲ್ಲಿ ಯುವ ಪ್ರೋಟೋಸ್ಟಾರ್ ಬಳಿ ವೃತ್ತಾಕಾರದ ಧ್ರುವೀಕೃತ ರೇಡಿಯೋ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚಿದ್ದು, ಪ್ರೋಟೋಸ್ಟಾರ್ ನಕ್ಷತ್ರ ಇದು ರಚನೆಯ ಆರಂಭಿಕ ಹಂತವಾಗಿದ್ದು, ಅಂತರ್ತಾರಾ ಮಾಧ್ಯಮದಲ್ಲಿ ಕುಸಿಯುತ್ತಿರುವ ದೈತ್ಯ ಆಣ್ವಿಕ ಮೋಡದಿಂದಾಗಿ ರೂಪುಗೊಂಡಿರುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಟ್ರೇಡ್ ಕನೆಕ್ಟ್ ಈ ಪ್ಲಾಟ್ಫಾರ್ಮ್ ಇದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಉತ್ತರ ಆಪ್ಷನ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಇದರ ಪ್ರಧಾನ ಕಚೇರಿ ಇರುವುದು ವಾಣಿಜ್ಯ ಭವನ, ನವದೆಹಲಿಯಲ್ಲಿ. ಪ್ರಸ್ತುತ ಏಜೆನ್ಸಿಯ ಕಾರ್ಯನಿರ್ವಾಹಕರು ಪಿಯೂಷ್ ಗೋಯಲ್ ರವರು. 4ನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮ 2025ನ್ನು ವಾಸ್ತವಿಕವಾಗಿ ಇತ್ತೀಚೆಗೆ ಯಾವ ದೇಶ ಆಯೋಜಿಸಿದೆ? ಉತ್ತರ ಆಪ್ಷನ್ ಸಿ ಭಾರತ. ವಿದೇಶಾಂಗ ಸಚಿವಾಲಯ ದೃಢಪಡಿಸಿದಂತೆ ಭಾರತವು ಜುಲೈ 14-15 4ನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮವನ್ನು ವರ್ಚುವಲ್ ಆಗಿ ಆಯೋಜಿಸಿತ್ತು. ಇದನ್ನು ಭಾರತದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಟ್ಯಾಬ್ಲೆಟ್ ಟಾಪ್ ವ್ಯಾಯಾಮವಾಗಿ ನಡೆಸಿತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಕಿಲಿಮಾಂಜರೋ ಇದು ಯಾವ ದೇಶದಲ್ಲಿದೆ? ಉತ್ತರ ಆಪ್ಷನ್ ಡಿ ತಂಜಾನಿಯಾ. ಮೌಂಟ್ ಕಿಲಿಮಾಂಜರೋ ಇದು ಆಫ್ರಿಕಾದ ಅತಿ ಎತ್ತರದ ಪರ್ವತ ಮತ್ತು ವಿಶ್ವದ ಅತಿದೊಡ್ಡ ಸ್ವತಂತ್ರ ಪರ್ವತವಾಗಿದೆ. ತಂಜಾನಿಯಾ ಕುರಿತು ಹೇಳೋದಾದರೆ ಇದರ ರಾಜಧಾನಿ ಡೊಡೊಮಾ. ಇಲ್ಲಿಯ ಅಧಿಕೃತ ಭಾಷೆಗಳು ಸ್ವಾಹಿಲಿ ಮತ್ತು ಇಂಗ್ಲಿಷ್. ತಂಜಾನಿಯಾದ ಸದ್ಯದ ಅಧ್ಯಕ್ಷರು ಸುಮಿಯಾ ಸುಲುಹು ಹಾಸನ್. ಇಲ್ಲಿಯ ಉಪಾಧ್ಯಕ್ಷರು ಫಿಲಿಪ್ ಎಂಪಾಗೋ. ಇಲ್ಲಿಯ ಸದ್ಯದ ಪ್ರಧಾನಮಂತ್ರಿಗಳು ಕಾಸಿಂ ಮಜಿಲಿವಾ. ತಂಜಾನಿಯಾದ ಕರೆನ್ಸಿ ತಾಂಜೇನಿಯನ್ ಶಿಲ್ಲಿಂಗ್ಸ್. ನಾಗರಿಕ ಸೇವಾ ತರಬೇತಿ ಸಂಸ್ಥೆಗಳ ರಾಷ್ಟ್ರೀಯ ಮಾನದಂಡಗಳು 2.0 ಈ ಚೌಕಟ್ಟನ್ನು ಇತ್ತೀಚೆಗೆ ಯಾವ ಸರ್ಕಾರಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ಆಪ್ಷನ್ ಎ ಸಾಮರ್ಥ್ಯ ನಿರ್ಮಾಣ ಆಯೋಗ. ಕೇಂದ್ರ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ದೆಹಲಿಯ ನಾಗರಿಕ ಸೇವಾ ಅಧಿಕಾರಿಗಳ ಸಂಸ್ಥೆಯಲ್ಲಿ ನಾಗರಿಕ ಸೇವಾ ತರಬೇತಿ ಸಂಸ್ಥೆಗಳ ರಾಷ್ಟ್ರೀಯ ಮಾನದಂಡಗಳು 2.0 ಇದನ್ನು ಬಿಡುಗಡೆ ಮಾಡಿದರು. ಸರ್ಕಾರಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಯೋಗಕ್ಷೇಮವನ್ನು ಉತ್ತೇಜಿಸಲು ಮಹಿಳಾ ಆರೋಗ್ಯಂ ಕಕ್ಷಾ ಇದನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಉತ್ತರ ಆಪ್ಷನ್ ಬಿ ನವದೆಹಲಿಯಲ್ಲಿ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವರಾದ ಅರ್ಜುನ್ ರಾಮ್ ಮೇಘ್ವಾಲ್ ಇವರು ಇತ್ತೀಚೆಗೆ ನವದೆಹಲಿಯ ಶಾಸ್ತ್ರಿ ಭವನದಲ್ಲಿ ಮಹಿಳಾ ಆರೋಗ್ಯಂ ಕಕ್ಷಾ ಇದನ್ನು ಉದ್ಘಾಟಿಸಿದ್ದು, ಸರ್ಕಾರಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಈ ಉಪಕ್ರಮ ಹೊಂದಿದೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹಮ್ ಫಿಟ್ ತೋ ಇಂಡಿಯಾ ಫಿಟ್ ಈ ಅಭಿಯಾನವನ್ನು ಬೆಂಬಲಿಸುತ್ತದೆ. ಮಧ್ಯಪ್ರದೇಶದ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಇತ್ತೀಚೆಗೆ ಮಂಕಿ ಪಜಲ್ ಚಿಟ್ಟೆ ಇದು ಕಾಣಿಸಿಕೊಂಡಿತು? ಉತ್ತರ ಆಪ್ಷನ್ ಡಿ ಪೆಂಚ್ ಹುಲಿ ಮೀಸಲು ಪ್ರದೇಶ. ಮಧ್ಯಪ್ರದೇಶದ ಪೆಂಚ್ ಟೈಗರ್ ರಿಸರ್ವ್ನಲ್ಲಿ ಇತ್ತೀಚೆಗೆ ಒಂದು ಉತ್ಸಾಹಭರಿತ ಮಂಕಿ ಫಜಲ್ ಚಿಟ್ಟೆ ಕಾಣಿಸಿಕೊಂಡಿದ್ದು, ಈ ಮಂಕಿ ಫಜಲ್ ಚಿಟ್ಟೆ ವೈಜ್ಞಾನಿಕ ಹೆಸರು ರತೆಂಡಾ ಅಮೋರ್. ಇದು ಲೈಕೇನಿಡ್ ಕುಟುಂಬಕ್ಕೆ ಸೇರಿದ್ದಾಗಿದ್ದು, ಇದನ್ನು ಸಾಮಾನ್ಯವಾಗಿ ನೀಲಿ ಚಿಟ್ಟೆಗಳು ಎಂದು ಕರೆಯುತ್ತಾರೆ.
ಇದು ಸಣ್ಣ ಗಾತ್ರದ ಚಿಟ್ಟೆಯಾಗಿದ್ದು ಭಾರತದ ಪಶ್ಚಿಮ ಘಟ್ಟಗಳು, ದಕ್ಷಿಣ ಭಾರತದ ಬಯಲು ಪ್ರದೇಶ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಸೇರಿದಂತೆ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಲೋಗ್ರಾಫಾ ಎಪಿಸೋಸೋರಿಡಿಕಾ ಇದು ಯಾವ ಜಾತಿಗೆ ಸೇರಿದೆ? ಉತ್ತರ ಆಪ್ಷನ್ ಬಿ ಕಲ್ಲು ಹೂ. ಭಾರತೀಯ ವೈಜ್ಞಾನಿಕರು ಇತ್ತೀಚೆಗೆ ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲೋಗ್ರಾಫಾ ಎಪಿಸೋಸೋರಿಡಿಕಾ ಎಂಬ ಹೊಸ ಕಲ್ಲು ಹೂ ಪ್ರಭೇದವನ್ನು ಕಂಡುಹಿಡಿದಿದ್ದಾರೆ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಇದು ಯಾವ ಸಚಿವಾಲಯದ ಪ್ರಾರಂಭಿಸಿತು? ಉತ್ತರ ಆಪ್ಷನ್ ಎ ಶಿಕ್ಷಣ ಸಚಿವಾಲಯ.